ಭದ್ರಾ ಬಲದಂಡೆ ನಾಲೆ ಸೀಳಿರುವುದರಿಂದ ಮಳೆಗಾಲದ ಹಂಗಾಮಿನಲ್ಲಿ ನೀರು ಹರಿಸಲು ಸಾಧ್ಯವಿಲ್ಲ. ಭತ್ತದ ನಾಟಿ ಮಾಡುವುದರಲ್ಲಿ ತೋಟಗಳನ್ನು ಉಳಿಸಿಕೊಳ್ಳಲು ಸಾಧ್ಯವಾಗುವುದಿಲ್ಲ. ಆದ್ದರಿಂದ ಸೀಳಿರುವಂತಹ ಏರಿಯನ್ನು ತ್ವರಿತವಾಗಿ ದುರಸ್ತಿ ಮಾಡಿ ಮಳೆಗಾಲದ ಹಂಗಾಮಿನಲ್ಲಿ ನೀರು ಹರಿಸಬೇಕೆಂದು ಮಾಜಿ ಸಚಿವ ಎಸ್ ಎ ರವೀಂದ್ರನಾಥ್ ಆಗ್ರಹಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಚಿತ್ರದುರ್ಗ ಜಿಲ್ಲೆಯ ಹೊಸದುರ್ಗ ತಾಲೂಕಿನ 346 ಗ್ರಾಮಗಳಿಗೆ ಮತ್ತು ಚಿಕ್ಕಮಗಳೂರು ಜಿಲ್ಲೆಯ ತರೀಕೆರೆ ಮತ್ತು ಅಜ್ಜಂಪುರ ತಾಲೂಕಿನ 172 ಹಳ್ಳಿಗಳಿಗೆ ಕುಡಿಯುವ ನೀರಿನ ಸಲುವಾಗಿ ಭದ್ರಾ ಬಲದಂಡೆ ನಾಲೆಯಿಂದ ನೀರು ಪೂರೈಕೆ ಮಾಡುವ ಕಾಮಗಾರಿ ಸಂಪೂರ್ಣವಾಗಿ ಅವೈಜ್ಞಾನಿಕವಾಗಿದೆ ಎಂದರು. ಕಾಮಗಾರಿ ನಡೆಯುವ ಸ್ಥಳ ಬಫರ್ ಝೋನ್ ಆಗಿದ್ದು, ಯಾವುದೇ ಕಾಮಗಾರಿ ಕೈಗೊಳ್ಳುವುದು ಡ್ಯಾಂನ ಅಭದ್ರತೆಗೆ ಕಾರಣವಾಗುತ್ತದೆ ಎಂದರು. ಭದ್ರಾ ಡ್ಯಾಮ್ ನೀರಿನಲ್ಲಿ ಜಾಕ್ವೆಲ್ ನಿರ್ಮಿಸಿ ಪಂಪಿಂಗ್ ಮೂಲಕ ಕಚ್ಚಾ ನೀರನ್ನು ತೆಗೆದುಕೊಂಡು ಹೊಸದುರ್ಗ, ತರೀಕೆರೆ, ಅಜ್ಜಂಪುರ ತಾಲೂಕಿನ ಹಳ್ಳಿಗಳಿಗೆ ಕುಡಿಯುವ ನೀರು ಪೂರೈಕೆ ಮಾಡಬೇಕೆಂದು 2020ರಲ್ಲಿ ಜಲಸಂಪನ್ಮೂಲ ಇಲಾಖೆಯ ಮುಖ್ಯ ಕಾರ್ಯದರ್ಶಿ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ನಿರ್ಣಯಿಸಲಾಗಿತ್ತು ಎಂದರು. ಮಾಜಿ ಶಾಸಕ ಎಸ್ ವಿ ರಾಮಚಂದ್ರಪ್ಪ ಮಾತನಾಡಿ, ಕಾಂಗ್ರೆಸ್ ಸರ್ಕಾರ ದಾವಣಗೆರೆ ಜಿಲ್ಲೆಯ ರೈತರೊಂದಿಗೆ ಹುಡುಗಾಟ ಆಡುತ್ತಿದೆ ಎಂದರು. ಭದ್ರಾ ರೈತರ ಜೀವನಾಡಿ ಎಂದು ನಂಬಿದ ರೈತರನ್ನು ವಂಚಿಸಿ ಅವರ ಕತ್ತು ಇಸುಕುವ ಕೆಲಸ ಮಾಡುತ್ತಿದ್ದಾರೆ ಎಂದರು. ಸುಮಾರು 1600 ಕೋಟಿ ಅಂದಾಜಿನ ಬೃಹತ್ ಕಾಮಗಾರಿ ಕೈಗೊಳ್ಳುವ ಮುನ್ನ ಸರ್ಕಾರ ಸೌಜನ್ಯಕ್ಕಾದರೂ ಭದ್ರಾ ಅಚ್ಚುಕಟ್ಟು ಪ್ರದೇಶದ ಜನಪ್ರತಿನಿಧಿಗಳ ರೈತರ ಸಭೆ ನಡೆಸಿ ಸಮಾಲೋಚನೆ ಮಾಡಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಸುದ್ದಿಗೋಷ್ಠಿಯಲ್ಲಿ ಅನಿಲ್ ಕುಮಾರ್ ನಾಯಕ್, ಲೋಕಿಕೆರೆ ನಾಗರಾಜ್, ಧನಂಜಯ ಕಡ್ಲೆಬಾಳ್, ಆಲೇಶ್ ನಾಯಕ, ಶಿವಕುಮಾರ್, ಸಚಿನ್, ಕೊಟ್ರೇಶ್ ಗೌಡ, ಪ್ರವೀಣ್ ಜಾಧವ್, ವೆಂಕಟೇಶ್, ರವಿ ಹೆಬ್ಬಾಳ್, ಉಮೇಶ್ ಸೇರಿದಂತೆ ಮತ್ತಿತರರಿದ್ದರು. ಮತ್ತು ತಿರುವನ್ನ, ಚಿತ್ರದುರ್ಗ, ತರೀಕೆರೆ, ಕಡೂರು ಇಲ್ಲಿ ಎಲ್ಲ ನೀರನ್ನು ಉಪಯೋಗಿಸಿ ಬಳಕೆ ಮಾಡ್ಕೋಬೇಕು ಅಂತಂತೂ ಟೆಂಡರ್ ಕರೆದಾರೆ. 1000 ಕೋಟಿ ರೂಪಾಯಿದ್ದು ಅದು ಅವೈಜ್ಞಾನಿಕವಾಗಿರ್ತಕ್ಕಂಥದ್ದು. ಯಾವುದೇ ಕಾರಣದಿಂದ ಅದು ಆದವೆಲ್ಲ ಈಗ ಇರ್ತಕ್ಕಂಥ ಮಾಡಿರ್ತಕ್ಕಂಥ ಯೋಜನೆಗಳಿಗೆ ಇನ್ನೂ 35,000 ಎಕರೆಗೆ ನೀರು ಬರ್ತಾಯಿಲ್ಲ. ಪ್ರತಿ ಬೇಸಿಗೆ ಮಳೆಗಾಲದಾಗ ನೀವೆಲ್ಲರನ್ನು ಕರ್ಕೊಂಡೋಗಿ ನೋಡಿದ್ದೀರಿ, ನೀವೆಲ್ಲ ನೀರು ಬರ್ತಾಯಿಲ್ಲ, ನೀರು ಹರಿಯೋದು ನೋಡಿದ್ದೀರಿ, ಏನೂ ಆಗ್ತಾಯಿಲ್ಲ. ಅಂಥದ್ದು ಇನ್ನು ಹೊಸ್ದಾಗಿ ಮತ್ತೆ 1000 ಎಕರೆ ಹಳ್ಳಿಗಳಿಗೆ ಕುಡಿಯೋ ನೀರು ಕೊಡ್ತೇವೆ ಅಂತಕ್ಕಂಥದ್ದು ಹೇಳೋವಂಥದ್ದು ಅವೈಜ್ಞಾನಿಕ. ಇದು ಏನು ಅಸಂಬದ್ಧ, ದುಡ್ಡು ಖಾಲಿ ಮಾಡೋವಂಥದ್ದು ಕೆಲಸ ಅಂತ ನನ್ನ ಅಭಿಪ್ರಾಯ. ಅದರಿಂದ ಈ ಯೋಜನೆಯನ್ನು ಇಲ್ಲಿಗೆ ನಿಲ್ಲಿಸಿ ಈಗೇನು ಎಲ್ಲಿ ನೀರು ಕೊಡ್ತಾ ಇದ್ದಾರೆ ಕೊಡೋವಂಥ ಭಾಗಕ್ಕೆ ಸರಿಯಾದ ರೀತಿಯಾಗಿ ಮುಟ್ಟಿಸಿ ಒಳ್ಳೆಯ ಕೆಲಸ ಮಾಡಲಿ ಅಂತಕ್ಕಂಥ ಅನಿಸಿಕೆಯನ್ನು ಹೇಳ್ತಾ, ಈಗ ಮುಂದಿನ ಇದನ್ನು ನಮ್ಮ ಇದು ರೈತ ಒಕ್ಕೂಟದ ಸ್ನೇಹಿತರೆ, ನಾವು ಮೊನ್ನೆ ನಾವೆಲ್ಲ ಒಟ್ಟಾಗಿ ಸೇರಿ ಭದ್ರಾ ಪ್ರಾಜೆಕ್ಟ್ಗೆ ಹೋಗಿದ್ವಿ. ನಾವು ಆ್ಯಕ್ಚುಲಿ ಇಲ್ಲಿ ನಮಗೆ ಬರ್ತಾ ಇರೋ ವಿಷಯನೇ ಬೇರೆ, ಅಲ್ಲಿ ನಡೀತಿರೋದೇ ಬೇರೆ. ಅಲ್ಲ ಈಗಾಗಲೇ ಅವರು ಸುರೇಶ ಅಲ್ಲಿ ಮಾನ್ಯ ಶಾಸಕರು, ತರೀಕೆರೆ ಶಾಸಕರು ಬೇಕಾಬಿಟ್ಟೆ ಮಾತಾಡಿದ್ರು. ಅವರು ಈಗಾಗಲೇ ಕೆಲಸ ಸ್ಟಾರ್ಟ್ ಮಾಡಿದ್ದೀವಿ ನಾವು, ಅದೇನು ನಿಲ್ಲಿಸ್ತೀರಾ ಆ ಥರ ಮಾತಾಡಿದರು. ಖಂಡಿತವಾಗ್ಲೂ ನಮಗೆ ಭಾಳ ಅನ್ಯಾಯ ಆಗುತ್ತೆ ಅದರಿಂದ. ಯಾಕಂದರೆ ಅಲ್ಲೇ ನಮಗೆ 30% ನೀರು ಅಂತಪ್ಪ ಅಂತ ಹೇಳಿದರೆ, ಇಲ್ಲಿ ನಮಗೆ ಬರೋದೇನಂತ ತಿಳಿದು ಇವಾಗಲೇ ನಮಗೆ ಟೈಲ್ಯಾಂಡ್ಗಳಿಗೆ ನೀರು ಆಗ್ತಾಯಿಲ್ಲ, ಇದನ್ನು ಪರಿತಪಿಸ್ತಾ ಇದ್ದೀವಿ. ಈಗ ಮತ್ತೆ ಅವರು ಅದರಲ್ಲಿ ನೀರು ತೊಗೊಳ್ತೀವಿ ಅಂತ ಹೇಳಿದರೆ ನಮಗೆ ನೀರೇ ಬರೋಲ್ಲ, ಮುಗೀತು. ಆದ್ದರಿಂದ ಇದನ್ನು ನಾವೆಲ್ಲ ರೈತ ಒಕ್ಕೂಟದವರೆಲ್ಲ ಸೇರಿಬಿಟ್ಟು ನಮ್ಮ ಸ್ನೇಹಿತರು ಸತೀಶ್ ಅವರ ನೇತೃತ್ವದಲ್ಲಿ ಒಂದು ನಿಯೋಗ ಹೋಗಿ ಮನವರಿಕೆ ಮಾಡಿಕೊಟ್ಟು ಬಂದಿದ್ದೀವಿ ಮೇಲ್ಪಟ್ಟ ಅಧಿಕಾರಿಗಳಿಗೆ. ಆದರೂ ಸಹ ಅವರು ತಲೆ ಕೊಡುತ್ತಾ ಇದ್ದಾರೆ. ಇದು ಪತ್ರಿಕಾಗೋಷ್ಠಿಗಾಗಲಿ ಅಥವಾ ನಾವು ಅಲ್ಲಿ ಹೋಗಿ ಬಂದು ಇದು ಮಾಡಿದ್ರಾಗಲಿ ಏನು ಬಗೆಹರಲ್ಲ. ಅದು ಇದಕ್ಕೇನಾದರೂ ಒಂದು ರೂಪರೇಷೆ ಅಂದರೆ ಇದು ಒಂದು ಸ್ಟ್ರಾಂಗಾಗಿ ದಾವಣಗೆರೆ ಬಂದ್ ಮಾಡೋದಾಗಲಿ, ಹಿರಿಯರನ್ನೆಲ್ಲ ಸೇರಿಸ್ಕೊಂಬಿಟ್ಟು ನಾವು ಒಗ್ಗಟ್ಟಿಂದ ಹೋರಾಟ ಮಾಡಿದರೆ ಇದಕ್ಕೆ ಒಂದು ಫಲ ಸಿಗುತ್ತೆ ಹೊರತು ನಾವೇನು ಮಾಡಿದರೂ ಇದು ಅರಣ್ಯ ರೋಧನ ಆಗುತ್ತೆ. ಇದನ್ನು ನಾವು ಇಲ್ಲೇ ಕೇಳಬೇಕು, ಬಿಟ್ಟು ಹೋಗ್ಬೇಕಾಗತ್ತೆ. ಆದ್ದರಿಂದ ಮಾಧ್ಯಮ ಸ್ನೇಹಿತರು ಇದು ಪ್ರಮುಖ ಪಾತ್ರ ವಹಿಸ್ಬೇಕು. ಯಾಕಪ್ಪ ಅಂದರೆ ನೀವು ಭದ್ರಾ ನೀರು ಕುಡಿತಾ ಇದ್ದೀರಿ ದಯಮಾಡಿ. ಆದ್ದರಿಂದ ತಮಗೆ ಕೈ ಮುಗಿದು ಕೇಳ್ತೇನೆ, ಇದಕ್ಕೆ ಸಹಕಾರ ಕೊಡಿ. ಇದು ಒಂದು ಸ್ವಲ್ಪ ರಾಜ್ಯ ಮಟ್ಟದಲ್ಲಿ ಈ ಪ್ರತಿನಿಧಿಸ್ತೀವಿ ಪೇಪರ್ನಲ್ಲಿ, ರಾಜ್ಯ ಮಟ್ಟದಲ್ಲಿ ಗೊತ್ತಾಗಲಿ. ಯಾಕಪ್ಪ ಅಂದರೆ ನಮ್ಮ ದಾವಣಗೆರೆ ಜಿಲ್ಲೆಗೆ ಸೀಮಿತ ಆಗಬಾರ್ದು, ಭದ್ರಾ ಡ್ಯಾಮಿಗೆ ಸೀಮಿತ ಆಗಬಾರ್ದು. ಅದರಿಂದ ತಮ್ಮ ಕೈ ಮುಗಿದು ಕೇಳ್ತೇನೆ, ಇದಕ್ಕೊಂದು ಸ್ವಲ್ಪ ಪ್ರಚಾರ ಕೊಟ್ಟುಬಿಟ್ಟು ಇಲ್ಲಿ ನಡೆದಂಥ ವಿದ್ಯಮಾನಗಳನ್ನ ರಾಜ್ಯದ ನಾಯಕರಿಗೆ ತರಬೇಕು ಅಂತೇಳಿ ತಮ್ಮಲ್ಲಿ ಮನವಿ ಮಾಡ್ಕೊಳ್ತೇನೆ.